ಗುಜರಾತ್ನ ಲಡ್ಪತ್ನಲ್ಲೂ ಪಾಕ್ ಡ್ರೋನ್ ದಾಳಿ. ಪಾಕಿಸ್ತಾನದ ಡ್ರೋನ್ ದಾಳಿಯನ್ನ ಗುಜರಾತ್ನಲ್ಲೂ ಕೂಡ ಸೇನೆ ನಿಷ್ಕ್ರಿಯಗೊಳಿಸಿದೆ. ಲಡ್ಪತ್ನಲ್ಲಿ ಆಗ್ತಾ ಇರುವಂತಹ ಪಾಕ್ನ ಡ್ರೋನ್ ದಾಳಿಯನ್ನ ಹೊಡೆದುರುಳಿಸಿದೆ. ನಾವು ಗಮನಿಸ್ತಾ ಇದ್ದೀವಿ, ಗಡಿ ಯುದ್ಧಕ್ಕೂ ಒಂದಾದ ಮೇಲೊಂದು ಜಮ್ಮು ಕಾಶ್ಮೀರ, ರಾಜಸ್ಥಾನ, ಗುಜರಾತ್, ಪಂಜಾಬ್ ಹೀಗೆ ಒಂದಾದ ಮೇಲೊಂದು ಡ್ರೋನ್ ದಾಳಿಯನ್ನು ನಡೆಸ್ತಾ ಇರುವಂತಹ ಪಾಕಿಸ್ತಾನ. ಆದರೆ ಪ್ರತಿಯೊಂದು ದಾಳಿಯನ್ನು ಕೂಡ ಯಶಸ್ವಿಯಾಗಿ ವಿಫಲಗೊಳಿಸಿದೆ ದಾಳಿಯನ್ನ ಭಾರತ. ಅಷ್ಟು ಡ್ರೋನ್ಗಳನ್ನ ಹೊಡೆದುರುಳಿಸಿದೆ. ನಿನ್ನೆಯೂ ಕೂಡ ಎದುರೇಟ್ಕೊಟ್ಟಿತ್ತು ಭಾರತ. ಸಾಕಾಗ್ಲಿಲ್ಲ ಅನ್ಸುತ್ತೆ, ಇವತ್ತು ಮತ್ತೆ ಬರ್ತಾ ಇದೆ ಡ್ರೋನ್ಗಳು. ಆದರೆ ಪ್ರತಿ ಡ್ರೋನ್ ಅಟ್ಯಾಕ್ ಅನ್ನು ಕೂಡ ನ್ಯೂಟ್ರಲೈಸ್ ಮಾಡಲಾಗಿದೆ. ಫಿರೋಜ್ಪುರದ ಘಟನೆಯನ್ನ ಗಮನಿಸ್ತಾ ಇದ್ದೀವಿ. ದಾಳಿಗೆ ಅಲ್ಲಿ ಬೆಂಕಿ ಹೊತ್ಕೊಂಡು ಉರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಯಾವುದೇ ಜೀವಹಾನಿಯಾಗಬಾರದು, ಒಬ್ಬ ಭಾರತೀಯನಿಗೂ ಕೂಡ ಸಮಸ್ಯೆಯಾಗಬಾರದು ಅಂತ ಕವಚವಾಗಿ ನಿಂತಿರುವಂತಹ ನಮ್ಮ ಸೇನೆ ಮತ್ತು ಸೇನೆಗೆ ಸಹಕಾರವಾಗಿ ನಿಂತಿರುವಂತಹ ಡಿಫೆನ್ಸ್ ಸಿಸ್ಟಮ್. ಎಸ್, ಈ ಕರ್ತಾರ್ಪುರ್ ನಾವು ನೋಡ್ತಾ ಇದೀವಿ. ಕರ್ತಾರ್ಪುರ್ ಇದೆಯಲ್ಲ, ಕರ್ತಾರ್ಪುರ್ ಈ ಸಿಖ್ಖರಿಗೆ ಬಹಳ ಪವಿತ್ರವಾಗಿರುವಂತಹ ಸ್ಥಳ ಕರ್ತಾರ್ಪುರ್.